ಎಕ್ಸಾಮ್ನಲ್ಲಿ ಒಂದೊಂದು ಸಲ ಕ್ವಶನ್ ಪೇಪರ್ನಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬರ್ತವೆ, ಇದು ಎಲ್ಲಿಂದ ಬಂತು ಅನ್ನೋ ಥರ. ಹಾಗೆ ಏಕಾಏಕಿ ಪಕ್ಕದ ತಮಿಳುನಾಡಿನಲ್ಲಿ ಕಚತೀವು ದ್ವೀಪದ ಚರ್ಚೆ. ಕಚತೀವು ದ್ವೀಪ, ಈ ಆ್ಯಕ್ಚುಲಿ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ತಮಿಳುನಾಡನ್ನು ಬಿ ಜೆ ಪಿಯವರು ಭಯಂಕರ ಸೀರಿಯಸ್ ತಗೊಂಡಿದ್ದಾರೆ ಈ ಸಲ. ಒಟ್ಟಾರೆ ಸೌತ್ ಇಂಡಿಯಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಈಸ್ಟ್ ಮತ್ತು ಸೌತ್ ಇಂಡಿಯಾ ಎರಡೂ ರೀಜನ್ಗಳು ಸೇರಿದರೆ 131 ಕ್ಷೇತ್ರಗಳು ಬರ್ತವೆ, ಲೋಕಸಭಾ ಕ್ಷೇತ್ರಗಳು. 131 ಪೈಕಿ 84 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಈ 84 ಕ್ಷೇತ್ರಗಳನ್ನು ಸ್ಪೆಷಲ್ ಸ್ಟ್ರೆಸ್ ಕೊಟ್ಟು ಗೆಲ್ಲೋದಕ್ಕೆ ಪ್ರಯತ್ನಿಸಬೇಕು ಅಂತ, ಅಟ್ಲೀಸ್ಟ್ 40 ಗೆಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ತಮಿಳುನಾಡು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸ್ವಂತ ರಾಜ್ಯ ಗುಜರಾತಕ್ಕೆ ಹೋಗಿದ್ದು ಬಿಟ್ಟರೆ ತೀರ ಇತ್ತೀಚಿನ ತನಕ ಸೆಕೆಂಡ್ ಹೈಯೆಸ್ಟ್ ಅವ್ರದ್ದು ವಿಸಿಟ್ ಇದ್ದಿದೆ ತಮಿಳುನಾಡಿಗೆ. ಆಮೇಲೆ ಇತ್ತೀಚೆಗೆ ಮಹಾರಾಷ್ಟ್ರಕ್ಕೊಂದು ಸ್ವಲ್ಪ ಜಾಸ್ತಿ ಹೋದಾಗ ಮಹಾರಾಷ್ಟ್ರದ ಭೇಟಿಗಳ ಸಂಖ್ಯೆ ಜಾಸ್ತಿ ಆದವು. ಅದರ್ವೈಸ್ ತಮ್ಮ ತವರು ರಾಜ್ಯವನ್ನು ಬಿಟ್ಟರೆ ನರೇಂದ್ರ ಮೋದಿ ಅತಿ ಹೆಚ್ಚು ಭೇಟಿ ಕೊಟ್ಟಿದ್ದು ತಮಿಳುನಾಡಿಗೆ. ಈಗ ಹೆಚ್ಚು ಕಡಿಮೆ ಈಕ್ವಲ್ ಮಹಾರಾಷ್ಟ್ರಕ್ಕೆ 2 ಸಲ ಹೋಗಿದ್ದಾರೆ, ತಮಿಳುನಾಡು ಅಷ್ಟೇ ಸಲ ಬಂದಿದ್ದಾರೆ. ಒಂದು ಸ್ಪೆಷಲ್ ಸ್ಟ್ರೆಸ್ ಇದೆ ಅಲ್ಲಿ. ಜೊತೆಗೆ ಬಿ ಜೆ ಪಿಗೆ ಅಲ್ಲೊಬ್ಬ ಅಣ್ಣಾಮಲೈ ಅನ್ನುವಂಥ ಲೀಡರ್ ಸಿಕ್ಕಿದ್ದಾರೆ, ಲೀಡರ್. ಅದರ ಜೊತೆಗೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. AIADMK ಬಲಹೀನಗೊಂಡಿರುವುದರಿಂದ ಜಯಲಲಿತಾ ತೀರ್ಕೊಂಡ ಮೇಲೆ AIADMK ಶಕ್ತಿ ಕಡಿಮೆ ಆಗ್ತಾ ಬಂದಿದೆ. ಈಗ ಆ ಸ್ಪೇಸ್ ತುಂಬವ್ರು ಯಾರು ಅಂದ್ರೆ ನಾವಿದ್ದೀವಿ ಬಿ ಜೆ ಪಿಯವರು ಅಂತ ಎದ್ದು ನಿಂತ್ಕೊಳ್ಳೋ ಮೈಂಡ್ಸೆಟ್ನಲ್ಲಿ ಬಿ ಜೆ ಪಿಯವರಿದ್ದಾರೆ. ಸಹಜ ಕೂಡ ರಾಜಕಾರಣದಲ್ಲಿ ಒಂದು ಪಕ್ಷಕ್ಕೆ ದೊಡ್ಡ ಅವಕಾಶ ಅಂತ ಸಿಗೋದೇ ವ್ಯಾಕ್ಯೂಮ್ಗಳು ಕ್ರಿಯೇಟ್ ಆದಾಗ. ಈಗ ಅಂಥ ವ್ಯಾಕ್ಯೂಮ್ ತಮಿಳುನಾಡಿನಲ್ಲಿದೆ. ಆ ವ್ಯಾಕ್ಯೂಮನ್ನು ನಾವು ಫಿಲ್ ಮಾಡಬೇಕು ಅನ್ನೋ ಥರ ಬಿ ಜೆ ಪಿಯವರಿದ್ದಾರೆ. ಇದೇನಾಯಿತು, ಕಚತೀವು ಅನ್ನುವಂಥದ್ದು ಒಂದು ದ್ವೀಪ. ಭಾರತದ ತುದಿಯಿಂದ 14 ನಾಟಿಕಲ್ ಮೈಲ್ಸ್ ಆಗುತ್ತೆ. ಅದು ಕಿಲೋಮೀಟರ್ನಲ್ಲಿ ಹೇಳಬೇಕಂದ್ರೆ 34 ಕಿಲೋಮೀಟರ್. 34. ಆ ದ್ವೀಪದಿಂದ ಅಲ್ಲಿ ಬರುತ್ತೆ ನೋಡಿ, ಶ್ರೀಲಂಕಾ ಒಂದು 78 ಕಿಲೋಮೀಟರ್ ಆಗುತ್ತೆ. ಅರ್ಥ ಇಷ್ಟೇ, ಶ್ರೀಲಂಕಾಕ್ಕಿಂತಲೂ ಭಾರತಕ್ಕೆ ಹತ್ತಿರದಲ್ಲಿರುವ ದ್ವೀಪ. ದ್ವೀಪ ಅಂದರೆ ಸಣ್ಣದದು, 1.96 ಸ್ಕ್ವೇರ್ ಕಿಲೋಮೀಟರ್ ಒಟ್ಟಾರೆ ವಿಸ್ತೀರ್ಣ. ಅಷ್ಟು ಚಿಕ್ಕದು. ನಾಟ್ ಇವನ್ 2 ಸ್ಕ್ವೇರ್ ಕಿಲೋಮೀಟರ್. ಅದೇನಾಗಿದೆ, ಅದು ಶ್ರೀಲಂಕಾ ಮಿಲಿಟ್ರಿ ಇರುತ್ತಲ್ಲಿ. ಈ ನಮ್ಮ ಭಾರತೀಯರು, ಭಾರತೀಯರು ತಮಿಳುನಾಡಿನವರು ಜಾಸ್ತಿ ಅಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಹೋದಾಗ ಶ್ರೀಲಂಕನ್ ನೇವಿ ಹೊಡೆದು ಓಡಿಸುತ್ತೆ ಅವ್ರನ್ನ, ನಮ್ಮ ಜಾಗ ಬರಬೇಡಿ ಈ ಕಡೆ ಅಂತ. ಕೆಲವೊಂದು ಸಲ ಅರೆಸ್ಟ್ ಮಾಡಿ ತಗೊಂಡೋಗಿ ಶ್ರೀಲಂಕಾದ ಜೈಲಿಗೂ ಹಾಕ್ಬಿಡುತ್ತೆ. ಇತ್ತೀಚೆಗೆ 32 ಜನ ಮೀನುಗಾರರನ್ನ ಶ್ರೀಲಂಕಾದವರು ಎಳ್ಕೊಂಡೋಗಿ ಜೈಲಿನಲ್ಲಿ ಇಟ್ಕೊಂಡಿದ್ದಾರೆ. ಕಚತೀವು ದ್ವೀಪದಲ್ಲಿ ಯಾರು ಜನನೂ ಇರಲ್ಲ. ಅಲ್ಲಿ ಒಂದು ಹಳೆಯ ಕಾಲದ ಚರ್ಚ್ ಇದೆಯಂತೆ. ಅಷ್ಟು ಬಿಟ್ಟರೆ ಒಂದು ಶ್ರೀಲಂಕಾ ತನ್ನ ಜಾಗದಲ್ಲಿರುವಂಥ ದ್ವೀಪ, ಅಲ್ಲಿ ಅವರು ಪಹರೆ ಕಾಯ್ಕೊಳ್ತಾರೆ, ದೇರ್ ಪ್ಲೇಸ್ ಇಟ್ ಈಸ್. ಬಟ್ ತಮಿಳುನಾಡಿನ ಮೀನುಗಾರರಲ್ಲಿ ಹೋಗೋದಕ್ಕೆ ಭಯ ಪಡುವಂಥದ್ದು. ಅವ್ರು ಹೇಳ್ತಾರೆ, ನಮ್ಮದೇ ದ್ವೀಪ ನಾವು ಬಿಟ್ಟುಕೊಟ್ಟು ಬಿಟ್ಟವಲ್ಲ ಅಂತ. ಈಗ ಮೀನುಗಾರರಿಗೆ ಅವ್ರ ಮನೆಯಲ್ಲಿ ತಂದೆ ಇರ್ತಾರೆ, ಅಜ್ಜ ಇರ್ತಾರೆ. ಅಲ್ಲಿ ಹೋದರೆ ಶ್ರೀಲಂಕನ್ ನೇವಿ ಅವ್ರು ಹೊಡಿತಿದ್ದಾರೆ ಅಂತಂದಾಗ ನಮ್ಮದೇ ಆಗಿತ್ತಪ್ಪ, ನಾವು ಹೋಗಿ ಬರ್ತಿದ್ವಿ ಅಲ್ಲಿ ಅಂತ ಅಜ್ಜ ಹೇಳಲ್ವ ಮನೆಯಲ್ಲಿ. ಹಾಗೆ ತಮಿಳುನಾಡಿನ ಮೀನುಗಾರರಿಗೆ ಅಜ್ಜಂದ್ರೆ ಹೇಳ್ತಾರೆ. ಏನಾಯಿತು ಹಾಗಿದ್ದರೆ? ಆ್ಯಕ್ಚುಲಿ ಕಚತೀವು ದ್ವೀಪ ಎಲ್ಲಿ ಹೋಯಿತು, ಯಾಕೆ ಬಿಟ್ಕೊಟ್ರಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಪಾರ್ಲಿಮೆಂಟ್ ಒಳಗೆ ಮಾತಾಡಿದರು. ಯಾವತ್ತಿದು? ಆಗಸ್ಟ್ 20, 2023, ಕಳೆದ ವರ್ಷ ಆಗಸ್ಟ್ 20ನೇ ತಾರೀಕಿಗೆ ಮಾತಾಡಿದ್ರು. ಅದು ಆವಾಗ ನರೇಂದ್ರ ಮೋದಿ ಮಾತಾಡಿದಾಗ ಅದು ಮುಂದೆ ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಕೇಳಿಸ್ಕೊಳ್ಳಿ ಮೋದಿ ಏನು ಹೇಳ್ತಾರೆ ಅಂತ. उनको जरा पूछे ये कच्छ तीवू क्या है, कोई पूछे इनको कच्छ तीवू क्या है। इतनी बड़ी बातें करते हैं ना, आज मैं बताना चाहता हूं ये कच्छ तीवू और ये कच्छ तीवू कहां आया, जरा उनको पूछ लीजिए। इतनी बड़ी बातें लिख करके देश को गुमराह करने का प्रयास कर रहे हैं। और ये डीएमके वाले
उनकी सरकार, उनके मुख्यमंत्री मुझे चिट्ठी लिखते हैं, अभी भी लिखते हैं और कहते हैं मोदी जी कच्छ तीवू वापस ले आइए। एक कच्छ तीवू है क्या? किसने किया? तमिलनाडु से आगे श्रीलंका के पहले एक टापू किसने किसी दूसरे देश को दे दिया था? कब दिया था? कहां गई थी? क्या ये भारत माता नहीं थी वहां? क्या वो मां भारती का अंग नहीं था? और इसको भी आपने तोड़ा। और कौन था उस समय? श्रीमती इंदिरा गांधी के नेतृत्व में हुआ था। ಅವತ್ತು DMK ಅವರು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿ ಎದ್ದು ಹೋಗಿದ್ದರಂತೆ. ಆವಾಗ ಮೋದಿ ಮಾತಾಡಿದ್ದನ್ನ ಆ್ಯಕ್ಚುಲಿ ಆಗಿದ್ದೇನೆಂದರೆ, ಭಾರತದ ಬಹುತೇಕ ಭಾಗಗಳು ಬ್ರಿಟಿಷರ ವಶದಲ್ಲಿದ್ದಂಗೆ ಕಚ್ತೀವು ದ್ವೀಪ ಕೂಡ ಬ್ರಿಟಿಷರ ವಶದಲ್ಲಿತ್ತು. ಈ ಬ್ರಿಟಿಷರು ಕೆಲವೊಂದು ಭಾಗಗಳನ್ನು ಕೆಲವೊಂದಷ್ಟು ದುಡ್ಡು ತಗೊಂಡು ರಾಜರುಗಳಿಗೆ ಕೊಡ್ತಿದ್ರಲ್ಲ, ಹಾಗೆ 1875ನಲ್ಲಿ ರಾಮನಾಥಪುರಂ ರಾಜನಿಗೆ ಈ ದ್ವೀಪವನ್ನು ಕೊಟ್ಟರು. ಮಧುರೈನ ಉಸ್ತುವಾರಿ ವಹಿಸಿಕೊಂಡಿರ್ತಾನೆ ರಾಜ ರಮಾನಂದ, ರಾಮನಾಥಪುರಂ ರಾಜ, ಆತನಿಗೆ ಬಿಟ್ಟುಕೊಟ್ರು. ಭಾರತೀಯ ರಾಜನೊಬ್ಬ ಆಳ್ತಾ ಇದ್ದ ಅಂದರೆ ಭಾರತದ ಭೂಮಿ, ಸ್ವಾತಂತ್ರ್ಯ ಬಂದಮೇಲೆ ಭಾರತೀಯ ಭೂಮಿ ಆಯ್ತದಷ್ಟೇ. 1947ನಿಂದ ಇಂಡಿಯನ್ ಏರ್ಫೋರ್ಸ್ನವರು ಅಲ್ಲಿ ಸಮರಾಭ್ಯಾಸ ನಡೆಸ್ತಾ ಇದ್ರು. ಅದರ ಅಕ್ಕಪಕ್ಕದಲ್ಲಿ ನೇವಿಯವರು ಅಲ್ಲಿ ಇದ್ದರು, ಏರ್ಫೋರ್ಸ್ನವರು ಒಂದಿದ್ದರು. ಶ್ರೀಲಂಕಾದವ್ರು ಇಲ್ಲ, ಅದು ನಮಗೆ ಸೇರಿದ್ದು ಅಂತಿದ್ರು. ಬಟ್ ಅಬ್ಸಲ್ಯೂಟ್ ಇಂಡಿಯನ್ ದ್ವೀಪ ಅಂತ ಅನ್ನಿಸ್ಕೊಂಡಿತ್ತು ಅದು. ಶ್ರೀಲಂಕಾದವ್ರು ಒಂದು ಕಂಟೆನ್ಷನ್ ಮಾಡ್ತಿದ್ರು ಅಷ್ಟೇ, ಅದು ನಮಗೆ ಸೇರಿದ್ದು, ನಮಗೆ. ಈಗ ಚೀನಾದವರು ಅರುಣಾಚಲ ಪ್ರದೇಶ ತಮ್ಮದು ಅಂತ ಹೇಳೋದಿಲ್ವೇ, ಹಾಗೆ ಶ್ರೀಲಂಕಾದವ್ರು ಕಚ್ತೀವು ನಮ್ಮದು ಅಂತಿದ್ರು. ಅಲ್ಲಿ ಭಾರತೀಯ ಸೈನ್ಯ ಸಮರಾಭ್ಯಾಸ ಮಾಡಿದಾಗ ಒಂದು ಅಬ್ಜೆಕ್ಷನ್ನು ಮಾಡ್ತಿತ್ತು ಶ್ರೀಲಂಕಾದ್ರೆ, ಅದು ನಮ್ಮ ಜಾಗ, ನೀವು ಮಾಡಬೇಡಿ ಅಂತ. 1955 ಶ್ರೀಲಂಕಾ ಏಕಾಏಕಿ ಬಂದು ಅಲ್ಲೊಂದು ಸಲ ಸಮರಾಭ್ಯಾಸ ಮಾಡಿತು. ಆವಾಗ ಅದಾಗಿ 5 ವರ್ಷದ ನಂತರ 1960 ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ಈ ವಿಷಯ ಲೋಕಸಭೆಯಲ್ಲಿ ಚರ್ಚೆಗೆ ಬರುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಅದೊಂದು ಸಣ್ಣ ಜಾಗ, ಆ ವಿಷಯದಲ್ಲಿ ಶ್ರೀಲಂಕಾ ಜೊತೆ ತಿಕ್ಕಾಟ ಮಾಡ್ಕೊಳ್ಳೋ ಮನಸ್ಸು ನಮಗಿಲ್ಲ ಅಂತ. ಅದಾದಮೇಲೆ ಹೇಳ್ತಾರೆ, ಅದರ ಹಕ್ಕು ಸ್ವಾಮ್ಯವನ್ನು ಬಿಟ್ಟುಕೊಡುವ ಯೋಚನೆ ಮಾಡ್ತಾ ಇದ್ದೀವಿ ನಾವು ಅಂತ. ಹಕ್ಕು ಸ್ವಾಮ್ಯ ಅಂದರೆ ಅದು ಭಾರತದ ದ್ವೀಪ ಅಂತ ಏನು ಹೇಳ್ಕೊಂಡು ಬಂದಿದ್ದೀವಲ್ಲ, ಆ ವಾದವನ್ನು ಬಿಟ್ಟು ಬಿಡೋ ಯೋಚನೆ ನಾವು ಮಾಡ್ತಾ ಇದ್ದೀವಿ. ಆ ದ್ವೀಪದ ಮೇಲೆ ಹಕ್ಕು ಸಾಧಿಸುವುದನ್ನು ಕೈ ಬಿಡುತ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡ್ತಾರೆ. ಅದಾದ ಮೇಲೆ ಇಂದಿರಾ ಗಾಂಧಿ ಪ್ರಧಾನಿಯಾದರು. ಕಚ್ತೀವು ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟು ಕೊಡುವ ಪ್ರಕ್ರಿಯೆ ಶುರುವಾಗತ್ತೆ. ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರವನ್ನು ಕೇಳುತ್ತೆ, ಶ್ರೀಲಂಕಾದವ್ರು ನಮಗೆ ಬೇಕು ಅಂತಿದ್ದಾರೆ, ಮತ್ತು ಹೆಂಗೆ ಕೊಡೋಣ ಬೇಡವಾ ಅಂತ ಕೇಳ್ತಾರೆ. ಒಂದಷ್ಟು ರೀಸನ್ಗಳನ್ನು ಹೇಳಿ, ಆವಾಗ DMK ಸರ್ಕಾರ ಇರುತ್ತೆ, ಒಂದಷ್ಟು ರೀಸನ್ಗಳನ್ನು ಹೇಳಿ ಬಿಟ್ಟು ಕೊಡಬೇಡಿ ಅಂತ ಹೇಳುತ್ತೆ. ತಮಿಳುನಾಡು ರಾಜ್ಯ ಸರ್ಕಾರ ಆಯಿತು, ಬಿಟ್ಟು ಕೊಡಬೇಡಿ ಕಚ್ತೀವು ದ್ವೀಪವನ್ನು, ನಮಗೆ ಇಂಪಾರ್ಟೆಂಟ್ ಅದು ಅಂತ. ಆ ಉತ್ತರವನ್ನು ಇಂದಿರಾ ಗಾಂಧಿ ಸರ್ಕಾರ ಒಪ್ಕೊಳ್ಳಿಲ್ಲ. 1974ನಲ್ಲಿ ಅಧಿಕೃತವಾಗಿ ಕಚ್ತೀವು ದ್ವೀಪವನ್ನು ಭಾರತ ಶ್ರೀಲಂಕಾಕ್ಕೆ ಹಸ್ತಾಂತರಿಸಿತು. 1974ರಲ್ಲಿ ಹಸ್ತಾಂತರಿಸಿತು. ಅದು ನಮ್ಮದಲ್ಲ, ನೀವೇ ಇಟ್ಕೊಳ್ಳಿ ಅಂತ ಬಿಟ್ಟರು. ಆಮೇಲೆ ಶುರುವಾಯಿತು ಶ್ರೀಲಂಕಾದ ಕಾಟ. ನಮ್ಮ ಮೀನುಗಾರರು ಕಚ್ತೀವು ದ್ವೀಪದ ಅಕ್ಕಪಕ್ಕ ಮೀನುಗಾರಿಕೆ ಮಾಡೋದಕ್ಕೆ ಹೋಗಿದ್ದಕ್ಕೆ ವರ್ಷಗಟ್ಟಲೆ ಶ್ರೀಲಂಕಾದ ಜೈಲಿನಲ್ಲಿ ಕೊಳೆಯೋ ಹಂಗಾಯಿತು. ಅದಾದ ಮೇಲೆ ತಮಿಳುನಾಡಿನಲ್ಲಿ ಒಂದು ಬೇಜಾರಿದೆ, ನಮ್ಮ ದ್ವೀಪ ನಾವು ಬಿಟ್ಟುಕೊಟ್ವಿ ಅಂತ. ಅಣ್ಣಾಮಲೈ ಒಂದು RTI ಅಪ್ಲಿಕೇಶನ್ ಹಾಕ್ತಾರೆ, ಕಚ್ತೀವು ದ್ವೀಪ ಹೆಂಗೆ ನಮ್ಮ ಕೈ ತಪ್ಪಿತು ಹೇಳಿ ಅಂತ. ಅದಕ್ಕೆ ಡೀಟೇಲ್ ಆಗಿ ಇದೆಲ್ಲ ಉತ್ತರ ಬಂದುಬಿಡುತ್ತೆ. ಯಾವ್ಯಾವ ವರ್ಷದಲ್ಲಿ ಏನೇನಾಯಿತು, ಮುಂಚೆ ಭಾರತದ ಹತ್ರ ಹೆಂಗಿತ್ತು, ಇತ್ಯಾದಿ ಬಂದುಬಿಡುತ್ತೆ. ಅಣ್ಣಾಮಲೈ ಅದನ್ನು ಪೋಸ್ಟ್ ಮಾಡಿ ಹೇಳ್ತಾ ಇದ್ದಾರೆ, ಅದನ್ನು ತೋರಿಸಿ ಹೇಳ್ತಾ ಇದ್ದಾರೆ, ನೋಡಿ ದೇಶದ ಜಮೀನು ಬಿಟ್ಟುಕೊಟ್ಟಿದ್ದಾರೆ. ಈ ದೇಶದ ಜಮೀನಿನ ವಿಷಯದಲ್ಲಿ ಹಿಂದೆನೂ ಹೇಳಿದ್ದೆ ನಾನು, ಒಂದು ಲೆಥಾರ್ಜಿ ಇತ್ತು ಹಿಂದೆ. ಆ ಜಾಗ ನಮ್ದಲ್ವಾ, ಬೇಡ ಬಿಡಿ,
ಅದನ್ನ ಅವ್ರು ಕೇಳ್ತಾ ಇದ್ದಾರೆ, ಕೊಟ್ಬಿಡಿ. ಈ ರೀತಿಯಾದಂಥ ಅಪ್ರೋಚ್ ಒಂದಿತ್ತು. ಆ್ಯಕ್ಚುಲಿ 1947ದೇ ಹೇಳ್ತಾ ಇದ್ದೆ ನಾನು, ಮೊನ್ನೆ ಯಾವುದೋ ವಿಷಯಕ್ಕೆ ಬಂತದು. ಪಾಕಿಸ್ತಾನದ 1/3 ಮೂರನೇ ಒಂದು ಭಾಗದಷ್ಟಿರುವ ಬಲೂಚಿಸ್ತಾನ, ಅದರ ರಾಜ ಖಾನ್ ಆಫ್ ತಲಾತ್. ಈಗ ಬ್ರಿಟಿಷರು ಭಾರತ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಭಾರತದಲ್ಲಿ 550 ಸಂಸ್ಥಾನಗಳಿದ್ವು, ಪಾಕಿಸ್ತಾನದ ಭಾಗದಲ್ಲೂ ಒಂದಷ್ಟು ಸಂಸ್ಥಾನಗಳು. ಅವರೇನು ಹೇಳಿದ್ರು, ನೀವು ಭಾರತಕ್ಕೆ ಬೇಕಾದರೂ ಸೇರ್ಕೊಳ್ಳಿ, ಪಾಕಿಸ್ತಾನಕ್ಕೆ ಬೇಕಾದರೂ ಸೇರ್ಕೊಳ್ಳಿ, ಸ್ವತಂತ್ರವಾಗಿ ಬೇಕಾದರೂ ಇರಿ ಅಂತ. ರಾಜರುಗಳು ತಮ್ಮ ಆಪ್ಷನ್ ತಗೊಂಡ್ರು. ಹಾಗೆ ಬಲೂಚಿಸ್ತಾನದ ರಾಜ ಖಾನ್ ಆಫ್ ತಲಾತ್ ನಾನು ಭಾರತದ ಜೊತೆಗೆ ಸೇರ್ಕೊತೀನಿ ಅಂದಿದ್ದ. ಭಾರತದ ಜೊತೆಗೆ ಸೇರ್ಕೊತೀನಿ ನಾನು ಪಾಕಿಸ್ತಾನದಲ್ಲಿರಲ್ಲ ಅಂತ. ಹೆಂಗೆ ಇಲ್ಲಿ ಹೈದರಾಬಾದಿನ ನಿಜಾಮ ನಾನು ಪಾಕಿಸ್ತಾನದ ಜೊತೆ ಸೇರ್ಕೋಬೇಕು ಅಂತಂದಲ್ಲ, ಹಾಗೆ ಪಾಕಿಸ್ತಾನದ ಖಾನ್ ಆಫ್ ತಲಾತ್ ನಾನು ಭಾರತದ ಜೊತೆಗೆ ಹೋಗ್ತೀನಿ ಅಂತ ಭಾರತಕ್ಕೆ ಪ್ರಪೋಸಲ್ ಕಳಿಸ್ತಾನೆ ಅವನು. ಬಲೂಚಿಸ್ತಾನ ಭಾರತದ ಭಾಗವಾಗೋದಕ್ಕೆ ಹೆಮ್ಮೆ ಪಡುತ್ತೆ, ನಮ್ಮ ಜೊತೆಗೆ ನಮ್ಮನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿ ಅಂತ. ಅವಾಗಿದ್ದವ್ರೆ ಬೇಡ ಬಿಡು ಅಂದರು, ದೂರ ಆಗುತ್ತದು ಅಂತ, ದೂರ ಆಗುತ್ತೆ. ವೆಸ್ಟ್ ಪಾಕಿಸ್ತಾನದಲ್ಲಿ ಕೂತ್ಕೊಂಡು, ಈಗಿನ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಈಸ್ಟ್ ಪಾಕಿಸ್ತಾನವನ್ನು ಆಳೋದಕ್ಕೆ ಅವ್ರು ತಯಾರಾಗಿದ್ದರು. ಈಗಿನ ಬಾಂಗ್ಲಾದೇಶ ಆಳೋದಕ್ಕೆ ತಯಾರಾಗಿದ್ದರು. ಗುಜರಾತ್ ಗಡಿಯಿಂದ ಕರೆಕ್ಟಾಗಿ 70 ಕಿಲೋಮೀಟರ್ ದೂರದಲ್ಲಿರುವ ಬಲೂಚಿಸ್ತಾನವನ್ನು ಆಳೋದಕ್ಕೆ ನಾವು ರೆಡಿ ಇರಲಿಲ್ಲ. ರಾಜ ಬಡ್ಕಂಡ, ನಾವು ನಿಮ್ಮ ಜೊತೆಗೆ ಬರ್ತೀವಿ, ಬೇಡ ನೀವು ಪಾಕಿಸ್ತಾನಕ್ಕೆ ಸೇರ್ಕೊಳ್ಳಿ ಅಂದರು. ಎಂಥ ಬೇಜಾರು ಮಾಡ್ಕೊಂಡ ರಾಜ. ಆಪ್ ಹಮೆ ಭೇಡಿಯೋಕೆ ಸಹಾರೆ ಛೋಡ್ದಿ ಅಂತಂದಿದ್ದ, ಭೇಡಿಯೋಕೆ ಸಹಾರೆ ಛೋಡ್ದಿ ಅಂತ. ಹಾಗೆ 1968 ಚೀನಾ ವಾರ್ ಆದಾಗ ಚೀನಾದವ್ರು ಬಂದಿದ್ದಾರೆ ಒಳಗೆ, ಬಟ್ ಅವರು ಕೆಲವು ಬೆಟ್ಟಗಳನ್ನು ಆಕ್ರಮಿಸಿಕೊಂಡಿದ್ದಾರಲ್ಲ, ಆ ಬೆಟ್ಟಗಳ ಮೇಲೆ ಒಂದು ಹುಲ್ಲು ಗರಿಕೆನೂ ಬೆಳೆಯೋದಿಲ್ಲ ಅಂದ್ಬಿಟ್ರು. ಪಾರ್ಲಿಮೆಂಟ್ ಒಳಗಡೆ ಆನ್ಸರ್ ಇದು, ಹುಲ್ಲು ಗರಿಕೆ ಸಹಿತ ಬೆಳೆಯೋದಿಲ್ಲ ಆ ಬೆಟ್ಟಗಳ ಮೇಲೆ, ಅಂಥ ಬೆಟ್ಟ ತಗೊಂಡಿದ್ದಾರೆ ಅವರು ಚೀನಾದವರು ಅಂತ. ಅದಕ್ಕೆ ಇನ್ನೊಬ್ಬ ಸಂಸದ ಎದ್ದು ನಿಂತು ಕೇಳ್ತಾನೆ, ನಿಮ್ಮ ತಲೆ ಮೇಲೆ ಒಂದು ಕೂದಲು ಬೆಳೆಯೋದಿಲ್ಲ, ಕೊಟ್ಟು ಬಿಡೋಣ ಆ ತಲೆ ಚೀನಾದವ್ರಿಗೆ ಅಂತ. ಇಂಥದ್ದೊಂದು ಲೆಥಾರ್ಜಿ ಇತ್ತು ಭಾರತದ ಭೂಭಾಗ. ಅಂದರೆ ಅದರ ಆ ಲೆಥಾರ್ಜಿ ಭಾಗವಾಗಿ ಕಚತೀವು ದ್ವೀಪ ಶ್ರೀಲಂಕಾಕ್ಕೆ ಹೋಗಿದೆ ಅನ್ನುವ ನರೇಶನನ್ನು ಅಣ್ಣಾಮಲೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಣ್ಣಾಮಲೈ ಅದನ್ನೇ ಟ್ವೀಟ್ ಮಾಡ್ತಾರೆ, ಮಾತಾಡ್ತಾರೆ ಕೂಡ. ಈ ಅವಾಂತರಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮನವೊಲಿಸಿದರು? DMK ಸರ್ಕಾರ, ಆವತ್ತಿನ CM ಕರುಣಾನಿಧಿ. ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರದಲ್ಲಿತ್ತೋ ಸುರಕ್ಷಿತ ಗಡಿ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ. ಕೇಳಿಸ್ಕೊಳ್ಳಿ. Now who is responsible? Congress is 100% purely responsible. Who connived with Congress? The DMK government under Kalaignar Karunanidhi, they were hand in glove with the Congress government in sealing out. Congress, whenever they were in power in India, they had the least interest in securing India's border, territorial integrity and sovereignty. Now who is responsible? Congress is 100% purely responsible. Who connived with Congress? The DMK government. ಇದು ಬರೀ ಭಾರತ ಶ್ರೀಲಂಕಾದ ಮಧ್ಯದ ಸಮಸ್ಯೆ ಆಗಿದ್ರೆ ಅಷ್ಟು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ಏನೋ ಒಂದು ಮಾತುಕತೆ, ಶ್ರೀಲಂಕಾ ಒಂದು ಸಣ್ಣ ದೇಶ, ನಾವು ಸಹಾಯಕ್ಕೆ ಹೋಗಿದ್ದೀವಿ ಅದಕ್ಕೆ ಅವಾಗವಾಗ. ನಮ್ಮ ಮೀನುಗಾರರನ್ನ ಹಿಡ್ಕೊಂಡಿದ್ರು ಅಂದರೆ ಭಾರತ ಹಾಕುವ ಪ್ರೆಷರಿಗೆ ಬಿಟ್ಟು ಕಳಿಸ್ಬೇಕು, ಅಷ್ಟೇ ಅಲ್ಲ. ಇದು ಶ್ರೀಲಂಕಾದಲ್ಲಿ ಚೀನಾದ ಪ್ರಭಾವ ಏನಿದೆ ಯೋಚನೆ ಮಾಡಿ. ಸಾಲ ಕೊಟ್ಟೆ ಹಂಬಂಡೋಟ ಬಂದರನ್ನು ಶ್ರೀಲಂಕಾದಿಂದ ಚೀನಾದವರು ವಶಪಡಿಸಿಕೊಂಡಿದ್ದಾರೆ. ಸಾಲ ಕೊಡೋದು ಆಸ್ತಿ ಬರ್ಸ್ಕೊಳ್ಳೋದು, ಸಾಲ ಕೊಡೋದು ಆಸ್ತಿ ಬರ್ಸ್ಕೊಳ್ಳೋದು. 99 ವರ್ಷ ಆ ಬಂದರನ್ನು, ವೆರಿ ಕ್ರೂಷಿಯಲ್ ಬಂದರದು, ನೀವು ಟ್ರೇಡ್ ವೈಸಾರು ತಗೊಳ್ಳಿ, ಸೆಕ್ಯೂರಿಟಿ ವೈಸಾರು ತಗೊಳ್ಳಿ, ಕ್ರೂಷಿಯಲ್ ಅದು. 99 ವರ್ಷ ಲೀಸಿಗೆ ತಗೊಂಡ್ಬಿಟ್ಟಿದ್ದಾರೆ ಅವರು. 34,800 ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿಲಿ ಸಾಲ ಕೊಟ್ಟು ಲೀಸಿಗೆ ತಗೊಂಡ್ಬಿಟ್ಟಿದ್ದಾರೆ. ಈಗ ಶ್ರೀಲಂಕಾದಲ್ಲಿ ಚೈನಾ ಸೈನ್ಯದ ಪ್ರೆಸೆನ್ಸ್ ಇದೆ. ಚೀನಾ ಸೈನ್ಯದ ಇದೆ ಅಲ್ಲಿ. ಇತ್ತೀಚೆಗೆ ನಾವು ಮಾತಾಡ್ತಿದ್ವಲ್ಲ, ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೈನಿಕರಿದ್ದಾರೆ 85 ಜನ, ಒಂದು ಭಾರತದ ಸೈನ್ಯ ತುಕಡಿ ಇದೆ ಅಂತ. ಹಾಗೆ ಶ್ರೀಲಂಕಾದಲ್ಲಿ ಚೀನಾ ಸೈನ್ಯ ಇದೆ ಈಗಲ್ಲಿ. ಯಾಕಂದರೆ ಅವ್ರದ್ದೊಂದು ಬಂದರು ಇದೆ. ಆ ಬಂದರು ಭಾರತದ ಕಟ್ಟ ಕಡೆಯ ತುದಿಯಿಂದ ಒಂದು 480 ಕಿಲೋಮೀಟರ್ ದೂರ ಆಗುತ್ತೆ. ಹಂಬಂಡೋಟ 480 ಕಿಲೋಮೀಟರ್. ಸುಮ್ಮನೆ ಯೋಚನೆ ಮಾಡಿ, ಚೀನಾ ಇನ್ನಷ್ಟು ಸಾಲ ಕೊಟ್ಟು ಶ್ರೀಲಂಕಾಕ್ಕೆ ಕಚತೀವು ದ್ವೀಪವನ್ನು ಬರೆಸ್ಕೊಂಡ್ಬಿಟ್ರೆ ಏನಾಗುತ್ತೆ? ತಮಿಳುನಾಡಿನಿಂದ 32 ಕಿಲೋಮೀಟರ್ ದೂರದಲ್ಲಿ ಚೀನಾದ ಸೈನಿಕ ನೆಲೆ ಇರುತ್ತೆ.
ತಮಿಳುನಾಡಿನಿಂದ 32-34 ಕಿಲೋಮೀಟರ್ ದೂರದಲ್ಲಿ ಚೀನಾದ ಸೈನಿಕ ನೆಲೆ ಇರುತ್ತೆ. ಒಂದು ಕಡೆ ಚೀನಾದ ಗಡಿ ಭಾರತಕ್ಕೆ ತಾಗಿಕೊಂಡಿದೆ, ತಿಕ್ಕಾಟ ಆಗುತ್ತೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಚೀನಾದ ಪ್ರೆಸೆನ್ಸ್ ಇದೆ, ಅಲ್ಲಿಗೆ ಇಡೀ ಪಾಕಿಸ್ತಾನದ ಬಾರ್ಡರ್. ಅದು ಸಾಲದು ಅಂತ ದಕ್ಷಿಣದಲ್ಲೊಂದು ಚೀನಾದ ಸೈನಿಕ ನೆಲೆಯಾದರೆ, ದಕ್ಷಿಣದಲ್ಲೊಂದು ಚೀನಾದ ಸೈನಿಕ ನೆಲೆ ಆಗಿಬಿಟ್ರೆ, ಒಂದು ವೇಳೆ ಮುಂದೊಂದು ದಿವಸ ಭಾರತ ಚೀನಾದ ಯುದ್ಧ ಅಂತಾದರೆ ಚೀನಾ ನಮ್ಮನ್ನು ಮೂರು ಕಡೆಯಿಂದ ಅಟ್ಯಾಕ್ ಮಾಡ್ಬೋದು. ಮೂರು ಕಡೆಯಿಂದ. ಇದು ಏನಿದೆ ಯಾವತ್ತೂ ಆಗದೇ ಇರೋದು ಹೋಗದೇ ಇರೋದು ಇವ್ರು ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ, ಒಂದು ಸಲ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಬರೆದಿರುವಂಥ, ರವಿ ಬೆಳಗೆರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವ ಹಿಮಾಲಯನ್ ಬ್ಲಂಡರ್ ಪುಸ್ತಕ ಓದಿ. ಬ್ರಿಗೇಡಿಯರ್ ಜಾನ್ ಪಿ ದಳವಿ NDAದಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ ಆಗಿ ಕೂತ್ಕೊಂಡಿದ್ದಾಗ ಒಬ್ಬ ಬ್ರಿಟಿಷ್ ಸೈನ್ಯಾಧಿಕಾರಿ ಏಕಾಏಕಿ ಅವ್ರ ಕ್ಲಾಸಿಗೆ ಬಂದು, ಮುಂದೊಂದು ದಿವಸ ಭಾರತಕ್ಕೂ ಚೀನಾಗೂ ಯುದ್ಧ ಆಗುತ್ತೆ, ಬರೆದಿಟ್ಕೊಳ್ಳಿ, ನೀವೇ ಆ ಯುದ್ಧದಲ್ಲಿ ಹೋರಾಡಬೇಕಾದ ಸನ್ನಿವೇಶ ಬರುತ್ತೆ ಅಂದರೆ ಇಡೀ ಕ್ಲಾಸು ನಕ್ಬಿಡ್ತಂತೆ. ಹುಚ್ಚುಚ್ರಂಗೆ ಏನೋ ಹೇಳ್ತಾನೆ ಇವನು, ಹಿಂದೂ ಚೀನಿ ಬಾಯಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ ಅಂತ ಅಂದ್ರಂತವ್ರು. ನಕ್ರಂತೆಲ್ಲರು, ಇವನು ಯಾರೋ ಹುಚ್ಚುಚ್ರಂಗೆ ಮಾತಾಡ್ತಾನೆ ಅಂತ. ಮುಂದೊಂದು ಸತ್ಯ ಆಯಿತು. ಈಗ ನರೇಂದ್ರ ಮೋದಿ ಅವರದು ಟ್ವೀಟು, ಅದಕ್ಕೆ ಖರ್ಗೆ ಅವರದು ಕೌಂಟರ್. ಸೌಹಾರ್ದ ಸೂಚಕವಾಗಿ ಕಚತೀವನ್ನು ಬಿಟ್ಟು ಕೊಡಲಾಗಿತ್ತು. ನರೇಂದ್ರ ಮೋದಿ ಅವರ ಟ್ವೀಟನ್ನು ನೋಡ್ತಾ ಇದ್ದೀರಿ ನೀವಿಲ್ಲಿ. ಅದಕ್ಕೆ ಖರ್ಗೆ ಅವ್ರದ್ದು ರಿಯಾಕ್ಷನ್, ಸ್ನೇಹಪೂರ್ವಕವಾಗಿ ಬಿಟ್ಟು ಕೊಟ್ವಿ. ನಿಮ್ಮ ಸರ್ಕಾರದಲ್ಲೇ ಸೌಹಾರ್ದ ಸೂಚಕವಾಗಿ 111 ಭೂಭಾಗ ಬಾಂಗ್ಲಾದೇಶಕ್ಕೆ ಹೋಯಿತು. ಇದೇ ಸೌಹಾರ್ದ ಸೂಚಕವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ 55 ಭೂಭಾಗಗಳು ಬಂದವು. ಅದರಂತೆ ಸೌಹಾರ್ದ ಸೂಚಕವಾಗಿ 1974ರಲ್ಲಿ ಶ್ರೀಲಂಕಾದೊಂದಿಗೆ ಒಪ್ಪಂದ ಆಯಿತು. ಪ್ರಧಾನಿ ಅವರೇ, ಕಚತೀವು ಹಿಂಪಡೆಯೋದಕ್ಕೆ ನಿಮ್ಮ ಸರ್ಕಾರದಲ್ಲಿ ಏನೇನು ಕ್ರಮ ಕೈಗೊಂಡಿದ್ದೀರಿ? ರಾಷ್ಟ್ರದ ಏಕತೆಗಾಗಿ ಕಾಂಗ್ರೆಸ್ಸಿಗರು ರಕ್ತ ಹರಿಸದ ಒಂದೇ ಒಂದು ಹಳ್ಳಿ ಭಾರತದಲ್ಲಿಲ್ಲ. 600 ಪ್ರಾಂತ್ಯಗಳನ್ನು ಒಂದುಗೂಡಿಸುವಲ್ಲಿ ಸರ್ದಾರ್ ಪಟೇಲ್ ಪ್ರಮುಖ ಪಾತ್ರ ವಹಿಸಿದರು. ಗಲ್ವನ್ ಕಣಿವೆಯಲ್ಲಿ 20 ಯೋಧರ ತ್ಯಾಗ ಮಾಡಿದ್ರು, ಚೀನಾಗೆ ಕ್ಲೀನ್ ಚಿಟ್ ಕೊಟ್ರಿ. ಚುನಾವಣೆಗೋಸ್ಕರ BJP ನಾಯಕರು ಕಚತೀವು ದ್ವೀಪದ ಹೆಸರಿನಲ್ಲಿ ಸಂಚು ಮಾಡ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಟ್ವೀಟ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.